ಹಾಯ್ ಹಲೋ ನಮಸ್ಕಾರ ನನ್ನ ಪ್ರಿಯ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ದೇವಸ್ಥಾನದ ಸ್ಟೈಲಾಗಿ ಗೊಜ್ಜೋಲಕ್ಕಿ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು ಬಾಣಲಿ ಇಟ್ಕೊಳ್ಳಿ, ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಅದನ್ನು ಹಾಕ್ರಿ. ಸಾಸಿವೆ ಸ್ವಲ್ಪ ಚಟಪಟ ಅನ್ನೋಷ್ಟರೊಳಗೆ ಮತ್ತೆ ಸ್ವಲ್ಪ ಜೀರಿಗೆ ಹಾಕಿ, ಆಮೇಲೆ ಜೀರಿಗೆನೂ ಮತ್ತು ಸಾಸಿವೆನೂ ಎಲ್ಲ ಕಾದಾದ್ಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಎರಡನ್ನೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿರಿ. ಇಷ್ಟೇ ಪ್ರಮಾಣ ಅಂತ ನಾನು ತೋರಿಸಿಲ್ಲ, ಅಂದಾಜು ಮೇಲೆ ತೋರಿಸ್ತಾ ಇದ್ದೀನಿ. ಮತ್ತು ಶೇಂಗಾ ಹಾಕಿ ಸ್ವಲ್ಪ ಲೈಟಾಗಿ ಕೆಂಪಾಗೋವರೆಗೂ ಸ್ವಲ್ಪ ಎಣ್ಣೆಲಿ ಹುರ್ಕೊಳ್ಳಿ. ಮತ್ತು ಒಣಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರ ನೋಡಿ. ಆಮೇಲೆ ಈರುಳ್ಳಿನ ಹೆಚ್ಚಿಬಿದ್ದು ಆಪ್ಷನಲ್ಲು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅದನ್ನು ಈರುಳ್ಳಿ ಆದಮೇಲೆ ಸ್ವಲ್ಪ ಕೆಂಪು ಕಲರ್ ಚೇಂಜ್ ಆದ ತಕ್ಷಣ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅದನ್ನು ನೋಡ್ಕೊಂಡು, ಯಾಕಂದ್ರೆ ಒಣಮೆಣ್ಸಿನ್ಕಾಯಿ ಹಾಕಿದ್ದೀವಿ, ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ. ಮತ್ತು ಹಿಂಗು ಹಾಕ್ತಾಯಿದ್ದೀನಿ. ಹಿಂಗು ಹಾಕಿದ್ಮೇಲೆ ಪುಳಿಯೋಗರೆ ಪುಡಿ ಹಾಕ್ತಾಯಿದ್ದೀನಿ. ನೀವು ಪ್ಯಾಕೆಟಿಂದ ಹಾಕ್ಬೋದು, ಮನೇಲಿ ಮಾಡಿರೋಂಥ ಯಾವುದೇ ಪುಳಿಯೋಗರೆ ಸಹ ನೀವು ಹಾಕ್ಬೋದು. ಅದಾದಮೇಲೆ ನೀವು ಎಲ್ಲನೂ ಒಂದು ಸ್ವಲ್ಪ ಮಿಕ್ಸ್ ಕೊಡಿ. ಅದು ಕೊಟ್ಟಾದಮೇಲೆ ಒಂದು ಕಪ್ಪಲ್ಲಾದರೂ ಒಂದು ಲೋಟದಲ್ಲೇ ಹುಣಸೆ ರಸನ ಹುಣಸೆ ನೆನೆಕ್ಕಿರಿ. ಅದನ್ನು ಸ್ವಲ್ಪ ನೀರು ಹುಳಿ ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಬೆಲ್ಲ ಅಥವಾ ಬೆಲ್ಲದ ಪುಡಿ ಇದ್ರೇ ನಡೆಯುತ್ತೆ, ಬೆಲ್ಲನೇ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ರಸಮ್ ಪೌಡರ್ ಆದರೂ ಇಲ್ಲ ಸಾಂಬಾರು ಪೌಡ್ರ್ ಆದರೂ ಎರಡರಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಮನೇಲಿದ್ದರೆ ನೀವು ಹಾಕ್ರಿ. ಅದು ರಸಮ್ ಪೌಡ್ರ್ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿದೆ. ಅದು ತುಂಬ ಹಾಕಬಾರ್ದು, ಸ್ವಲ್ಪ ಹಾಕಬೇಕು, ಆವಾಗ ತುಂಬಾ ಟೇಸ್ಟಾಗಿ ಬರುತ್ತೆ. ನೀವು ಯಾವ ಥರ ದೇವಸ್ಥಾನದಲ್ಲಿ ಪ್ರಸಾದ ತಿಂತೀರಲ್ವಾ, ಗೊಜ್ಜೋಲಕ್ಕಿ ಥರ, ಇದು ಹೆಂಗೆ ಮಾಡಿದ್ದಾರೆ ಅಂತೀರಲ್ಲ, ಆ ಥರ ನಾನು ಭಟ್ರು ಕೇಳೇ ಇದನ್ನು ಟ್ರೈ ಮಾಡಿದ್ದು. ನಮ್ಮ ಮನೆಯಲ್ಲಿಗಂತೂ ಎಲ್ಲರಿಗೂ ತುಂಬಾ ಇಷ್ಟ, ಹಂಗಾಗಿ ನಿಮ್ಮ ಹತ್ರನ ಹಂಚ್ಕೊಳಕ್ಕಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಬರೀ ಕಲಿಸಿರೋದಷ್ಟೇ ತೋರಿಸಿದೆ, ಯಾವ ಥರ ಮಾಡಬೇಕಂತ ತೋರಿಸಿದ್ದಿಲ್ಲ. ಹಂಗಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಹುಳಿ ಹಾಕಿದ್ಮೇಲೆ ಸ್ವಲ್ಪ ಸಾಂಬಾರು ಪುಡಿ, ರಸಮ್ ಪೌಡರ್ ಎರಡರಲ್ಲಿ ಯಾವುದಾದ್ರೂ ಆಪ್ಷನಲ್, ಅದು ಯಾವುದಾದ್ರೂ ನೀವು ಹಾಕ್ಬೋದು. ಅದಾದಮೇಲೆ ಎಲ್ಲನೂ ಸ್ವಲ್ಪ ಮಿಕ್ಸ್ ಆದಮೇಲೆ ಎಲ್ಲನೂ ಹಾಕಿರ್ತೀವಲ್ಲ, ಬೆಲ್ಲ ಹಿಂಗು ಹುಳಿ ಆದ ರುಚಿಗೆ ಚೆನ್ನಾಗಿ ಬರುತ್ತೆ. ಆದಮೇಲೆ ನಾನು ಅವಲಕ್ಕಿನ ಒಂದು ಕಡೆ ನೆನೆಸಿಟ್ಟಿದ್ದೆ. ಇದನ್ನು ನೀವು ಒಂದು ಜಾರಲ್ಲಿ 2 ಭಾಗವಾಗಿ ಮಾಡ್ಬೋದು. ಅಂದರೆ ಈ ಥರ ಅಂದು ಮತ್ತೆ ಹಂಗೆ ಮಾಡಬೇಕಂದ್ರೆ ಫುಲ್ಲು ರುಣ್ಣಕ್ಕೂ ಆಗಬಾರ್ದು, ಈ ಕಡೆ ಪುಡಿನೂ ಆಗಿರಬಾರ್ದು, ಆ ಥರ ಒಂದರಲ್ಲಿ 2 ಮಾಡ್ಬೋದು. ನಾನು ಬೇಡ ಅಂತ ಹಂಗೆ ಮಾಡ್ತೀನಿ, ಎರಡೂ ನಾನು ಮಾಡ್ತಾಯಿರ್ತೀನಿ. ಇದನ್ನು ನಾನು ಹಂಗೆ ನೆನೆಸಿಟ್ಟಿದ್ದೀನಿ, ಈ ಥರ ನೆಂದಿರಬೇಕು. ಇಲ್ಲಿ ಒಗ್ಗರಣೆಗೆಲ್ಲ ಆಗುತ್ತೆ, ಹುಳಿ ಎಲ್ಲ ರಸ ಎಲ್ಲ ಹಿಮರ್ಕೊಂಡಿರುತ್ತಲ್ಲ, ಅದು ಆದಮೇಲೆ ಅದನ್ನು ಹಾಕಿ ಫುಲ್ಲು ಎಲ್ಲ ಮಿಕ್ಸ್ ಮಾಡಿದರೆ ಫುಲ್ಲು ರೆಡ್ಡಿಶಾಗಿ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ಬರೀ ಅವಲಕ್ಕಿ ತಿಂದು ಬೇಜಾರಾದಾಗ ಈ ಥರ ಒಂದು ಚೇಂಜಸ್ ಇದ್ರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಹಾಕಿ ಕೊಟ್ಟು ತಿಂತಾಯಿದ್ದೆ. ತುಂಬ ನನ್ನ ಮಗಳಿಗಂತೂ ಫೇವ್ರೆಟ್ ಇದು ಟಿಫನ್ ಅನ್ಬೋದು, ಅಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ. ಹಂಗಾಗಿ ನೋಡಿ ತುಂಬ ಸೂಪರ್ ಅಂತಿದ್ದಾಳೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.